ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪಿಂಕಿ, ಯವ್ವ ಪಿಂಕಿ, ನನ್ನ ಮಾತು ಕೇಳವ. ಯಾಕೆ ಹಿಂಗ್ ಮಾಡ್ತಾ ಇದೀಯಾ? ನಾನು ಯಾಕೆ ಹಿಂಗ್ ಆಡ್ತೀನಿ ಅಂತ ಗೊತ್ತಿಲ್ವಾ? ನಾನು ಯಾಕೆ ಹಿಂಗ್ ಆಡ್ತೀನಿ ಅಂತ ನಿನಗೆ ಗೊತ್ತಿಲ್ಲಪ್ಪ? ಗೊತ್ತು ಕಣವ, ಹಿಂಗ್ ಮಾಡಾರೆ. ತಗೊಳವ, ಮುಂದೆಲೆ ಕೂದಲು ಹಂಗೆಲ್ಲ ಬಿಡಬಾರ್ದು. ನೀನ್ ನನ್ ಕಂದ ಅಲ್ವಾ, ಕಟ್ಕೊಳವ. ತಗ. ನನಗೆ ಬೇಡ. ಆ ಸೀನಾ ನನ್ಗೆ ಹೆಂಗಪ್ಪ ಮೋಸ ಮಾಡ್ತಾನೆ? ನನ್ಗೆ ಹೆಂಗ್ ಮೋಸ ಮಾಡ್ತಾನೆ? ಅಯ್ಯೋ, ನೀನ್ ಹಿಂಗ್ ತಿಕ್ಲಾಗ ಆಡ್ತಾ ಇದ್ರೆ ನಂಗೆ ಪುಕ್ಲಾಗ ಆಯ್ತದೆ. ನಾನು ಆ ಸೀನ್ ಮನೆ ತವ ಹೋಗಿದ್ಕೆ ಆ ರಶ್ಮಿ ಒಂದ್ಮಟ್ಟೆ ತಗೊಂಡು ನನ್ನ ಓಡಾಡ್ಸ್ಕೊಂಡು ಹೊಡೆಯಕ್ ಬಂದ್ಲು. ನಾನು ಜೀವ ಉಳಿಸ್ಕೊಂಡು ತಪ್ಪಿಸ್ಕೊಂಡು ಬಂದಿದ್ದೀನಿ, ಗೊತ್ತು ತಾನೆ? ಬಿಡಲ್ಲಪ್ಪ. ಆ ರಶ್ಮಿ ಜೀವನ ಹಾಳಾಗೋರ್ಗು ನಾನ್ ಬಿಡಲ್ಲ. ನೋಡವ, ಈ ಪ್ರೀತಿ ಪ್ರೇಮ ಅನ್ನೋದ್ರಾಗೆ ನನ್ಗೆ ನಂಬಿಕೆನೇ ಇಲ್ಲ ಕಣವ. ಮಾತು ಮುಂಚೆ ನಾನ್ ಮಾಡ್ರನ್ ಅಂತಿದ್ದೆ, ಇವಾಗ ಹಿಂಗ ಅಂತಿದ್ಯಾ? ನಿನಗೆ ಮೋಸ ಆದ್ಮ್ಯಾಕೆ ಅದನ್ನ ನಂಬ್ಕೊಂಡು ನಾನೇನ್ ಮಾಡೋಣ? ಹಂಗೆ ಬಿಡ್ಬಾರ್ದು. ಸೇಡು ತೀರ್ಸ್ಕೊಬೇಕು. ಆ ಸೀನಾ ಯಾವತ್ತಿದ್ರು ನನ್ಗೆ ಸ್ವಂತ. ಇವತ್ತು ಅವಳಿಗೆ ಸಿಕ್ಕಿದಾನೆ. ನಾನು ಕಿತ್ಕೋಬೇಕೋ ಬೇಡವೋ? ಕಿತ್ಕೊಳ್ಳೇಬೇಕು. ನಾನು ಅವತ್ತೇ ಹೇಳಿದ್ದೀನಿ, ಪ್ರೀತಿ ಇದ್ರೆ ಪಿಂಕಿ, ಇಲ್ಲ ಅಂದ್ರೆ ಬೆಂಕಿ. ಆಯ್ತು ಕಣವ, ನೀನು ಮಾತ್ರ ಸಮಾಧಾನವಾಗಿರು. ತಗಳವ, ನೀನ್ ಅವ್ರ ಮನೆಗೆ ಬೆಂಕಿ ಇಕ್ಕಿ ಎಲ್ಲ ಸುಟ್ಟು ಬೂದಿ ಆಗೋ ಗಂಟನು ನಾನ್ ನಿನ್ ಜೊತೆ ಇರ್ತೀನಿ. ತಗ. ಅಪ್ಪ, ರಶ್ಮಿ ಜೊತೆ ಇರೋ ನನ್ನ ಫ್ರೆಂಡ್ಶಿಪ್ಪೇ ದಾರಿ. ಆ ದಾರಿಗೆ ಹೋಗಿ ಅವಳ ದಾರಿ ತಪ್ಸಿಲ್ಲ ಅಂದ್ರೆ ನನ್ನ ಹೆಸರು ಪಿಂಕಿನೇ ಅಲ್ಲ. ಒಟ್ನಲ್ಲಿ ನಂಗೆ ಸೀನಾ ಸಿಗ್ಬೇಕು ಅಷ್ಟೇ. ಅಪ್ಪ, ಇನ್ನು ಬಂದಿಲ್ವಲ್ಲಪ್ಪ? ಕರ್ದಿದ್ದೀನಲ್ಲ, ಬತ್ತರಿರು ಮಗಳೇ. ನಾವ್ ಮಾತ್ರ ಕಾಯ್ಬೇಕಾ? ಮೋಸ ಮಾಡ್ದೋರೆಲ್ಲ ನಮ್ಮನ್ನ ಹಿಂದೆ ಬಿಟ್ಟು ಮುಂದಕ್ಕೆ ಹೋಗ್ತಾ ಇರ್ತಾರೆ. ನಾವ್ ಮೋಸ ಹೋಗಿ ಹಿಂದೆ ಕುತ್ಕೊಂಡು ಕಾಯ್ತಾ ಇರ್ಬೇಕು ಅಲ್ವಾ? ಪಿಂಕಿ, ನನ್ ಕಂದ, ಏನವ ಹಿಂಗಾಗ್ಬಿಟ್ಟಿದ್ಯಾ? ನನ್ ಕಣ್ಣಾಗ್ ನಿನ್ನ ನೋಡಕ್ ಆಗ್ತಿಲ್ಲ ಕಣವ. ಹೊಟ್ಟೆ ಎಲ್ಲ ಉರ್ದೋಗ್ತಾ ಐತೆ. ಏನ್ರಣ ಇದು? ಏನ್ರಣ ಅಂತ ಕೇಳ್ತಿರಲ್ಲ. ಅಯ್ಯೋ, ಮಾಡೋದೆಲ್ಲ ಮಾಡಿ ನನ್ನ ಮಗಳ ಜೀವನ ಎಕ್ಕೂಡ್ಸಿ ಈಗ ಏನು ಅಂತ ಕೇಳಿದ್ರೆ ನಾನು ಏನ್ ಹೇಳೋಣ? ಪಿಂಕಿ, ಇದ್ರಾಗ ನಮ್ದೇನು ತಪ್ಪಿಲ್ಲ ಕಣವ. ನಿನ್ನನ್ನೇ ಸೊಸೆ ಮಾಡ್ಕೋಬೇಕು ಅಂತ ಆಸೆ ಮಾಡಿಕೊಂಡಿದ್ದೆ. ಆದ್ರೆ ಅದ್ಯಾವ್ರು ನಂಗೂ ನನ್ನ ಮಗಂಗೂ ಅನ್ಯಾಯ ಮಾಡ್ಬಿಟ್ಟ ಕಣವ. ಪಿಂಕಿ, ಏನವ ನನ್ನೇ ತೊಳ್ಬಿಟ್ಟ? ನೀ ಮಾತ್ರ ನನ್ನ ಮನೆಯಿಂದ ಆಚೆ ಹೋಗಿದ್ದೀರಾ? ಮೊನ್ನೆ ಅಷ್ಟೇ ಪಿಂಕಿ, ನೀನೇ ನಮ್ಮ ಮನೆ ಸೊಸೆ, ಸೀನಾ ಇವಳೇ ನಿನ್ ಹೆಂಡತಿ, ಏನಾದ್ರೂ ಮಾಡಿ ನಿನ್ನ ಮನೆ ಒಳಗ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಿ. ಆದ್ರೆ ಇವಾಗ ಏನಾಯ್ತು? ಅದ್ಯಾವಳೋ ನಿಮ್ ಮನೆ ಸೊಸೆ ಆಗಿದ್ದಾಳೆ, ಅದ್ಯಾವಳೋ ಬಂದು ಸೀನನ್ ಹೆಂಡತಿ ಆಗಿದ್ದಾಳೆ. ಸೀನಾ ಇನ್ಯಾವಳಿಗೋ ಗಂಡ ಆಗಿದ್ದಾನೆ. ಇದಕ್ಕೇನಂತೀರಾ? ದೇವಸ್ಥಾನಕ್ ಬಾ ಅಂತ ಹೇಳಿ ಸೀನನ್ ಜೊತೆ ಅದ್ಯಾವಳೋ ಹೆಂಡತಿ ಅಂತ ಕರ್ಕೊಂಡ್ ಬಂದಿದ್ದೀರಲ್ಲ, ಮೆಚ್ಚಬೇಕು ನಿಮ್ ಧೈರ್ಯನ. ಇಲ್ಲಕ್ಕ, ಇದು ಧೈರ್ಯನಾ ಇಲ್ಲ ಬಂಡ ಧೈರ್ಯನಾ? ಅಯ್ಯೋ, ಎರಡು ಅಲ್ಲ ಕಣಣ್ಣ. ಪಿಂಕಿ, ಹೊಸಿ ನನ್ ಮಾತ್ ಕೇಳವ. ನೋಡು, ನೀನು ನನ್ ಮ್ಯಾಗ ಕೋಪ ಮಾಡ್ಕೊಂಡಿರೋದ್ರಲ್ಲಿ ನಂಗೆ ಯಾವ ಬೇಜಾರು ಇಲ್ಲ. ಯಾಕೆಂದ್ರೆ ನಿನ್ ಕೋಪಕ್ಕೆ ಒಂದ್ ಕಾರಣ ಐತೆ. ಆದ್ರೆ ಆ ಕಾರಣ ನಾನಲ್ಲ ಕಣವ, ಎಲ್ಲ ನನ್ ಗಂಡ ಮಾಡಿಟ್ಟಿರೋ ಎಡವಟ್ಟು. ಅವನ್ಗೆ ಮದ್ವೆ ಆಗೈತೆ ಅಂತ ಗೊತ್ತಾಗಿ ನಿಮ್ಮಿಬ್ರಿಗೂ ಎಷ್ಟು ನೋವಾಗಾಯ್ತೋ, ನಮಗೂ ಹಂಗೆ ಆಗಿದ್ದು ಕಣವ. ನಾನು ನನ್ ಮಗ ನಿನ್ನೇ ನೆನ್ಸ್ಕೊಂಡು ಬಿಕ್ಕಿ ಬಿಕ್ಕಿ ಹತ್ತಿದೀವಿ. ಸಾಕ್ ಸುಮ್ನೆ ರೀ. ಮಾಡೋದೆಲ್ಲ ಮಾಡ್ಬಿಟ್ಟು ನನ್ ಮುಂದೆ ಬಂದ್ ನಿಂತ್ಕೊಂಡು ನಾವ್ ಅಳ್ತಿದೀವಿ, ನೊಂದ್ಕೊಂಡಿದೀವಿ ಅಂತ ತೋರ್ಸಕ್ ಬರ್ಬೇಡಿ. ನೀವ್ ಹೇಳಿದ್ದೆಲ್ಲ ಆಯ್ತು, ಇವಾಗ ನಾನ್ ಹೇಳದ್ನ ಕೇಳಿ. ಆ ಡುಮ್ಮಿನ್ ಮದ್ವೆ ಆಗಿದಾನಲ್ಲ ಸೀನಾ, ಅವಳು ಯಾವತ್ತೂ ಸೀನಿನ ಹೆಂಡತಿ ಆಗಕ್ ಸಾಧ್ಯ ಇಲ್ಲ. ಸೀನಿನ ಹೆಂಡತಿ ಯಾವತ್ತಿದ್ರು ನಾನೇ.
ನನ್ನ ಬಿಟ್ಟು ಅದ್ ಯಾರೇ ಆ ಜಾಗದಲ್ಲಿ ಇದ್ರು ಅವ್ರಿಗೆ ಎಂತೆಂತ ಹಿಂಸೆ ಕೊಡ್ತೀನಿ ಅಂದ್ರೆ ಬದುಕಕ್ಕೆ ಕಷ್ಟ ಆಗ್ಬೇಕು, ಸಾಯಕ್ಕೆ ಆಸೆ ಪಡ್ಬೇಕು. ಎಂತ ಮಾತ್ ಕೇಳ್ತಾ ಇದೀರಾ ಅತ್ಗೆ? ಲೀಲಕ್ಕ ಲೀಲಕ್ಕ ಅಂತ ಸಲಿಗೆಯಿಂದ ಕರಿತಾ ಇದ್ದೀನಿ ನನ್ನನ್ನ ಮನೆ ತುಂಬಿಸ್ಕೊಂಡು ಮನೆ ಮಗಳ ತರ ನೋಡ್ಕೋತಾ ಇರೋ ನಮ್ಮ ಅತ್ತೆ ಅಂದ್ರೆ ಲೀಲತ್ತೆ ಬಗ್ಗೆ ಹಿಂಗೆಲ್ಲ ಕೇಳ್ತಾ ಇದೀರಲ್ಲ? ಏನು ರಶ್ಮಿ ನಮ್ಮನೆ ಸೊಸೆನಾ? ನಾನು ಅವಳಿಗೆ ಅತ್ತೇನಾ? ನನ್ ಮಗನ್ ಹೆಂಡತಿ ಆಗಿ ಬರೋಳು ತೆಳ್ಳಗೆ ಬೆಳ್ಳಗೆ ಒಳ್ಳೆ ರಂಡನ್ ರಾಣಿ ತರ ಇರ್ಬೇಕು ಅಂತ ಆಸೆ ಇತ್ತು. ಆ ಆಸೆಗೆ ತಣ್ಣೀರೆರಿಸ್ತೋಳು ಆ ರಶ್ಮಿ. ಅವಳು ನನ್ ಸೊಸೆನಾ? ಎಂತ ಕಣ್ಣಿಲ್ದವ್ರು ಬೇಕಾದ್ರೂ ಹೇಳ್ತಾರೆ, ನನ್ ಸೊಸೆ ಆಗ್ಬೇಕಾಗಿರೋಳು ಪಿಂಕಿ ಅಂತವ. ನೀವ್ ಹೇಳ್ತಿರೋದ್ ನಿಜಾನಾ? ನಾನ್ ನಂಬೋದಾ ಆಂಟಿ? ನೋಡವ, ನಾನು ಅವತ್ತು ಹೇಳಿದ್ದೀನಿ ನಿಂಗೆ, ಈ ಆಂಟಿ ಪಾಂಟಿ ಅನ್ನೋದೆಲ್ಲ ಬಿಟ್ಬಿಡು. ಸುಮ್ಕೆ ನನ್ನ ಅತ್ತೆ ಅಂತ ಕರಿ. ಏನವ ನೀನು ನನ್ನ ನಂಬಕ್ಕಿಲ್ವಾ? ಅಲ್ಲ, ನಾನು ನನ್ನ ಮಗನು ಯಾವತ್ತಿದ್ರು ನಿನ್ ಪಾಲ್ಟಿನೆಯ. ಅವಳು ಆ ಮನೇಲಿ ಎಲ್ಲ ಒಂದು ಮೂಲೆಯಲ್ಲಿ ಬಿದ್ದಿರ್ತಾಳೆ. ಹೇಳು, ನಮ್ಮ ಸೀನುಂಗಂತೂ ಅವಳು ಕಂಡ್ರೆ ಆಗಕ್ಕಿಲ್ಲ. ಮತ್ತೆ ದೇವಸ್ಥಾನದಾಗೆ ಅವಳ ಜೊತೆ ನುಲ್ಕೊಂಡು ಬರ್ತಿದ್ದ. ಏನ್ರಣ ಹಿಂಗಂತೀರಾ? ನಮ್ಮ ಯಜಮಾನ್ರ ಜೊತೆ ಭಾನು ರಶ್ಮಿನೂ ಮುಂದಕ್ಕೆ ಹೋಗ್ಲಿಲ್ವಾ? ನಾನು ನನ್ನ ಮಗ ಹಿಂದಕ್ಕೆ ತಾನೇ ಬಂದಿದ್ದು. ಮದ್ವೆ ಆದಾಗ್ಲಿಂದನೂ ನನ್ನ ಮಗ ಒಂದೀಟು ನಕ್ಕಿಲ್ಲ. ಯಾವಾಗ್ಲೂ ಪಿಂಕಿ ಪಿಂಕಿ ಅಂತ ಕೊರಗ್ತಿರ್ತಾನೆ. ಅದ್ಕೆ ನಮ್ಮ ಅತ್ತೆ ಅಂತೂ ನನ್ನ ಕೈನಲ್ಲಿ ಒಂದೇ ಒಂದ್ ಕೆಲ್ಸ ಕೂಡ ಮಾಡ್ಸಲ್ಲ. ಸೀನಾ ಏನಾರು ದೂರದಲ್ಲಿ ಕೂತಿದ್ರೆ, ಏಯ್ ಹೋಗೋ ನಿನ್ ಹೆಂಡತಿ ಪಕ್ಕ ಕೂತ್ಕೊಂಡ್ ಮಾತಾಡೋ ಅಂತ ಅವರೇ ಬೈದ್ ಕೂರಿಸ್ತಾರೆ. ಇನ್ನು ಊಟ ತಿಂಡಿ ವಿಚಾರಕ್ಕೆ ಬಂದ್ರಂತೂ ಅಯ್ಯಯ್ಯಯ್ಯಯ್ಯಯ್ಯೋ ಕೇಳಲೇಬೇಡಿ. ಒಂದೇ ಒಂದ್ ತುತ್ತು ಕಮ್ಮಿ ಆಗಂಗಿಲ್ಲ. ಅಯ್ಯೋ ನಮ್ ರಶ್ಮಿ ಯಾಕೋ ತಿಂತಾನೆ ಇಲ್ಲ, ಅಡ್ಗೆ ಚೆನ್ನಾಗಿಲ್ವೇನೋ ಅಂತ ಇನ್ನೊಂದಲ್ಲ ಅಂದ್ರೆ ಮತ್ತೊಂದು, ಮತ್ತೊಂದಲ್ಲ ಅಂದ್ರೆ ಇನ್ನೊಂದು ಅಂತ ಅಡ್ಗೆ ಮಾಡಿ 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 ತರ್ತಾನೆ ಇರ್ತಾರೆ. ಊಟ ಆದ್ಮೇಲಂತೂ ನಂಗೆ ಕೈ ತೊಳೆಯೋ ಪ್ರಮೇಯನೇ ಬರಲ್ಲ ಅದ್ಗೆ. ಯಾಕೆ ಯಾಕೆ ಅಂದ್ರೆ ನಮ್ಮ ಅತ್ತೆನೆ ನಂಗೆ ಕೈ ತುತ್ತು ತಿನ್ನಿಸ್ತಾರಲ್ಲ ಅದ್ಗೆ, ಅದಕ್ಕೆ. ಹಾಗಾದ್ರೆ ನಮ್ಮ ಮನೆಗೆ ಬಂದ ತಕ್ಷಣ ಸೀದಾ ಅಡ್ಗೆ ಮನೆಗೆ ಹೋಗಿ 3 ದಿನದಿಂದ ಊಟನೇ ಮಾಡ್ದಿರೋ ತರ ತಿಂತಿರ್ತೀಯಲ್ಲ, ಯಾಕೆ? ಇಲ್ಲ ಅಲ್ಲ ಕಣೆ, ಬೇಕು ಅಂತಾನೆ ಒಳಗೆ ಬಚ್ಚಿಟ್ಟಿದ್ದೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.